ಹಲೋ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ತುಂಬ ಜನ ಸ್ಟೂಡೆಂಟ್ಸ್ ಏನಪ್ಪ ಅಂತ ಡೌಟ್ಸಪ್ಪ ಅಂದರೆ ನಮ್ಮ ಒಂದು SLC ರಿಸಲ್ಟ್ನ ಯಾವ ಥರ ಫೋನಲ್ಲಿ ನೋಡ್ಬೋದು. ಯಾಕೆಂದರೆ SLC ರಿಸಲ್ಟ್ ಬಿಟ್ಟ ತಕ್ಷಣ ಸ್ವಲ್ಪ ಜನಕ್ಕೆ ಫೇಕ್ ಲಿಂಕ್ ಎಲ್ಲ ತುಂಬ ಕಡೆ ಓಡಾಡ್ಬಿಡುತ್ತೆ ವಾಟ್ಸಪ್ ಗ್ರೂಪಲ್ಲೆಲ್ಲ. ಅದಕ್ಕೋಸ್ಕರ ನಾ ಹೇಳೋದಂತ ಆದರೆ ನಿಮಗೆ ನೋಡಿ, SLC ಸ್ಟೂಡೆಂಟ್ಸ್ ಆಲ್ರೆಡಿ ಒಂದು ಓನ್ ಫೋನ್ ಅನ್ನೋದು ಇರುತ್ತೆ, ಆಲ್ರೆಡಿ ತುಂಬ ಜನ ತೊಗೊಂಡಿದ್ದಾರೆ. ಇನ್ನೂ ಸ್ವಲ್ಪ ಜನದ್ದು ಇಲ್ಲ ಅಂದರೆ ನೀವೇನು ಮಾಡೋಕ್ಕೋಗಿಲ್ಲ, ಅದು ನೀವು ಒಳ್ಳೆ ಗುಡ್. ಯಾಕಂದರೆ ನಿಮ್ಮ ಪೇರೆಂಟ್ಸಿಂದ ನೀವು ಒಳ್ಳೆ ರೀತಿಯಿಂದ ಇದ್ದೀರಂತ. ನೀವೇನು ಮಾಡೋಕ್ಕಂದ್ರೆ ನಿಮ್ಮ ಪೇರೆಂಟ್ಸ್ ಫೋನ್ ತೊಗೊಂಡು, ಇಲ್ಲ ನಿಮ್ದು ಯಾರ್ದದೆಲ್ಲ ನಿಮ್ಗೆ ಬಿಟ್ಟದ್ದು ನಿಮ್ಮ ಫೋನ್ ಸ್ವಂತ ಯಾರ್ದಿದೆ ಅವರು ಬಂದ್ಬಿಟ್ಟು ಗೂಗಲ್ಗೆ ಬಂದ್ಬಿಟ್ಟು ಜಸ್ಟ್ KERResult.nic.in2025 ಅಂತ ಸರ್ಚ್ ಮಾಡಿ. ಜಸ್ಟ್ ಲೈಕ್ ನಾನು ಯಾವ ಥರ ಸರ್ಚ್ ಮಾಡ್ತೀನಿ ಲೈವಲ್ಲೇ ನೋಡಿ. ಜಸ್ಟು KERResult ಈ ಥರ KERResult.nic.2025 ಅಂತ ಈ ಥರ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈಗ ಒಂದು ವೆಬ್ಸೈಟ್ ಬರುತ್ತೆ ನೋಡಿ. ಇದು ನಮ್ಮ ಒಂದು ಅಫಿಷಿಯಲ್ ಗೋರ್ಮೆಂಟ್ ಕರ್ನಾಟಕ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಿರುವಂಥ ಒಂದು ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅವರದ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗಿರುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಯಾವುದಪ್ಪ ಅಂದರೆ ಒಂದು SLC ಬರುತ್ತೆ. ಇಲ್ಲಿ ಖಂಡಿತ ನೋಡಿ, ನಿಮಗೆ ಇಲ್ಲಿ ಏನು SLC ಥರ ಇಲ್ಲಂದರೆ ಇಲ್ಲಿ SLC ಪರೀಕ್ಷೆ 1ರ ಫಲಿತಾಂಶ ಪ್ರಕಟಣೆ ಅಂತಂದರೆ ನಿಮ್ಮ ಒಂದು May 5th or 10th ಬರುತ್ತೆ. ನಾನು ಆಲ್ರೆಡಿ ಡೇಟ್ ಯಾವಾಗ ಬರುತ್ತೆ ಅನ್ನೋದು ಕೂಡ ವಿಡಿಯೋ ಮಾಡಿದ್ದೀನಿ. ಬೇಕಾದ್ರೆ ನೀವು ಚೆಕ್ ಮಾಡಿಲ್ಲ ಅಂದರೆ ನಮ್ಮ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿಲ್ಲ ಅಂದರೆ ನಮ್ಮ ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿ ಅಲ್ಲಿ ಕೂಡ ನಿಮ್ಗೆ ಸಿಗುತ್ತೆ. ಜಸ್ಟ್ ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ರಿಸಲ್ಟ್ ಅನ್ನೋದು ಇದೇ ಥರ ಬರುತ್ತೆ. ನಿಮ್ಮ ಒಂದು ರಿಜಿಸ್ಟರ್ ನಂಬರ್, ನಿಮ್ಮ ಒಂದು ಡೇಟ್ ಆಫ್ ಬರ್ತು ಹಾಗೂ ನೀವು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರಿಸಲ್ಟ್ನ ನೋಡ್ಬೋದಾಗಿರುತ್ತೆ. ಇದೇ ಥರ ನಿಮ್ಮ ಫೋನಲ್ಲಿ ನೋಡೋದು ಇಷ್ಟೇ, ಜಾಸ್ತಿ ಏನೇ ತಲೆ ಕೆಡಿಸ್ಕೋಬೇಡಿ. ಆಮೇಲೆ ನಾನು ಎಲ್ಲಿ ಲಿಂಕ್ ಸಿಗುತ್ತೆ ಯಾವ ಥರ ಅದು ಬೇಕಾದ್ರೆ ಅದಕ್ಕೆ ನಿಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಜಾಯ್ನ್ ಆಗಿ, ಅದು ಕೂಡ ಲಿಂಕ್ ಒಂದು ಕಮೆಂಟ್ ಬಾಕ್ಸಲ್ಲಿ ಕೂಡ ಸಿಗುತ್ತೆ ಹಾಗೂ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಸಿಗುತ್ತೆ. ಜಾಯ್ನ್ ಆದ ಅಂದರೆ ನಿಮಗೆ ಅಲ್ಲಿ ಲಿಂಕ್ ಅನ್ನೋದು ನಾವು ಡೈರೆಕ್ಟಾಗಿ ಕಳಿಸ್ತಿರ್ತೀವಿ. ಅದಕ್ಕೋಸ್ಕರ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಮುಂದೆ ಪ್ರತಿಯೊಂದು ಅಪ್ಡೇಟ್ಸ್ ಕೊಡ್ತಾ ಇರ್ತೀನಿ. ಯಾಕಂದರೆ SLC ಮುಗಿದ ಮೇಲೆ ನಿಮ್ಮ ಒಂದು ಟರ್ನಿಂಗ್ ಪಾಯಿಂಟ್ ಇದೇ ಥರ ಒಂದು ಸೈನ್ಸ್ಗೆ, ಕಾಮರ್ಸ್ಗೆ, ಆರ್ಟ್ಸ್ಗೆ ಯಾವುದು ಬೇಕು. ಯಾಕಂದರೆ ಎಲ್ಲ ಸ್ಟೂಡೆಂಟ್ಸು ನಮ್ಮ ಕಡೆಯಿಂದ ತುಂಬ ಜನ ಇದ್ದಾರೆ. ಆರ್ಟ್ಸು, ಸೈನ್ಸು, ಕಾಮರ್ಸು, ಇಂಜಿನಿಯರಿಂಗು, ಮೆಡಿಕಲ್ ಸ್ಟೂಡೆಂಟ್ಸ್ ಎಲ್ಲ ಒಂದು ವಾಟ್ಸಪ್ ತುಂಬ ಜನ ಇದ್ದಾರೆ. ಅದಕ್ಕೋಸ್ಕರ ನೀವು ಕೂಡ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಪ್ರತಿಯೊಂದು ಅಪ್ಡೇಟ್ಸು ಟೈಮ್ ಟು ಟೈಮ್ ಸಿಗ್ತಿರುತ್ತೆ ನಿಮಗೆ. ಮುಂದೆ ಏನೇ ಒಂದು ಎಲ್ಲಿ ಬೇಕಾದ್ರೂ ಕೂಡ ನಮ್ಮ ಕಡೆಯಿಂದ ಸಿಗ್ತಿರುತ್ತೆ. ಅದಕ್ಕೋಸ್ಕರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ವಾಟ್ಸಪ್ ಚಾನಲ್ ಕೂಡ ಜಾಯ್ನ್ ಆಗಿರಿ. ಟೇಕ್ ಕೇರ್ ಗೈಸ್. ಅರ್ಥ ಆಯ್ತು ಅನ್ಕೊತೀನಿ ಯಾವ ಥರ ಮೊಬೈಲ್ ನೋಡೋದು. ಫಸ್ಟ್ ನೀವೇ ನೋಡಬೇಕಂದ್ರೆ ಈ ಥರ ಮಾಡಿ. ನೀವು ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿರಿ. ಟೇಕ್ ಕೇರ್ ಗೈಸ್. ಲವ್ ಯು. ಟಾಟಾ ಬಾಯ್.